ಗುಡ್ ವೆರಿ ಗುಡ್. ರೋಬೋ ಐ ಆಮ್ ಲವಂಗ ದಾಸ್. ಐ ಆಮ್ ತೋಡ್ಯಾಸ್. ಯಾಕೆ ಕೈನೇ ಕೊಡ್ತಾ ಇಲ್ಲ? ನಿನ್ ಮೇಲೆ ನಂಗೆ ನಂಬಿಕೆ ಇಲ್ಲ. ಯಾಕೆ? ಕೊರೋನಾ ಬಂದಿದ್ರೆ ನೋಡ್ದ ಎಷ್ಟು ಅಡ್ವಾನ್ಸ್ ಇದೆ ಅಂತ. ಇನ್ನೇನೇನ್ ಮಾಡ್ತದೆ? ಇದು ಮನುಷ್ಯರು ಮಾಡೋ ಎಲ್ಲ ಕೆಲಸ ಮಾಡುತ್ತೆ. ನೋಡಿ ಇವಾಗ ಜಸ್ಟ್ ವಾಕ್ ಮಾಡುತ್ತೆ, ಹೆಂಗ್ ಮಾಡುತ್ತೆ ಅಂತ. ತೋರ್ಸಿ. ರೋಬೋ ವಾಕ್. ಸಾಹೇಬ್ರೆ, ನಿಮ್ ರೋಬೋ ಏನ್ ಒಳ್ಳೆ ಎರವಳ ವಾಕ್ ಮಾಡ್ದಂಗ್ ಮಾಡ್ತತಲ್ಲ. ಅದಕ್ಕೆ ಪೋಲಿಯೋ ಲಸಿಕೆ ಆಗ್ತಿಲ್ಲ ಅದಕ್ಕೆ. ರೋಬೋ ನನ್ನ ಮರ್ಯಾದೆ ಕೇಳಿಬೇಡ. ರೋಬೋ ವಾಕ್ ಮಾಡ್ದಂಗ್ ಮಾಡ್ಬೇಕು, ಗೊತ್ತಾಯ್ತಾ? ಈಗ ನೋಡ್ತಾ ಇರು, ರನ್ ಮಾಡುತ್ತೆ ನಮ್ಮ ರೋಬೋ ಹೆಂಗ್ ಮಾಡುತ್ತೆ ಅಂತ. ರೋಬೋ ರನ್. ಸ್ಟಾಪ್ ಇಟ್. ಸಾಹೇಬ್ರೆ, ನಿಮ್ ರೋಬೋ ಅಪೌಷ್ಟಿಕತೆಯಿಂದ ಬಳತೈತಲ್ಲ, ಯಾಕೆ? ಚುಚ್ಚುಮದ್ದು ಹಾಕ್ಸಿಲ್ಲ ಅದಕ್ಕೆ. ರೋಬೋ ನೋಡು, ನಿನಗೆ ಮನುಷ್ಯರ ಫೀಲಿಂಗ್ಸ್ ಇರೋ ಪ್ರೋಗ್ರಾಮ್ ಅನ್ನ ಅಪಾಯಿಂಟ್ ಮಾಡಿದೀನಿ. ನೀನು ಮನುಷ್ಯರ ತರ ಫೀಲ್ ಮಾಡ್ಬೇಕು, ಮನುಷ್ಯರ ತರ ಬಿಹೇವ್ ಮಾಡ್ಬೇಕು. ನೋಡು, ಇವಾಗ ಒಂದು ಹುಡುಗಿ ನೋಡ್ಬಿಟ್ಟು ನೀನು ಮನುಷ್ಯರ ತರ ಹೆಂಗ್ ಫೀಲ್ ಮಾಡ್ತೀಯ ನೋಡ. ಸಾಹೇಬ್ರೆ, ನನ್ನೇ ತೋರಿಸಿ. ಹಾ, ಇಲ್ಲೊಂದು ಹುಡುಗಿ ಇದ್ದಾಳೆ, ಹೆಂಗ್ ಫೀಲ್ ಮಾಡ್ತೀಯ ಮೇಲು. ಎಲ್ಲಿ ಸ್ಕ್ಯಾನ್ ಮಾಡು. ಹುಡುಗಿನ ತೋರ್ಸು. ಸಾಹೇಬ್ರೆ, ಯೋನ್ ಹಿಂಗೆ ಹೇಳ್ತದೆ. ಅದು ನೀನ್ ಸ್ವಲ್ಪ ಲಿಫ್ಟಿಕ್ಕು ಸ್ನೋ ಕಡಿಮೆ ಆಗ್ಬಿಡ್ತಿಲ್ಲ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದೆ. ಒಂದು ನಿಮಿಷ ಇರಿ, ಇವಾಗ ನೋಡು. ಕಮಾನ್ ರೋಬೋ, ಕಮಾನ್ ಕಮಾನ್, ಸ್ಟ್ಯಾಂಡ್ ಹಿಯರ್. ಆ ಮಂತ್ರ ಸ್ವಲ್ಪ ಎದ್ದುಕೊಳ್ಳಮ್ಮ. ಕರೆಕ್ಟ್ ಆಗಿ ನೋಡು, ಆ ಹುಡುಗಿ ಸ್ಕ್ಯಾನ್ ಮಾಡಿ ಹೇಳು ಅದು ಏನ್ ಫೀಲ್ ಆಗುತ್ತೆ ಅಂತ. ಸ್ಕ್ಯಾನ್. ಇದು ಹುಡುಗಿನೇ ಅಲ್ಲ. ಸಾಹೇಬ್ರೆ, ಅವಳು ಲಿಪ್ಸ್ಟಿಕ್ ಪೌಡರ್ ನಂಗಿಂತ ಜಾಸ್ತಿನೇ ಹಾಕೊಂಡವಳೆ, ಕುಂಡಿಡಿಲೇ ಇಲ್ಲ. ಅವಳು ಮಗಳದು ಸೇರ್ ಜಾಸ್ತಿ ಹಾಕೊಂಡ್ಬಿಡ್ತಾಳೆ, ಅದಕ್ಕೆ ಕಂಡು ಹಿಡಿತಾ ಇಲ್ಲ. ಕರೆಕ್ಟ್ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿ ಹೇಳು. ಅವಳು ಹುಡುಗಿನೇ ಕರೆಕ್ಟ್ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್. ಗಾಂಚಾಲಿ ಹೆಂಗ್ಸಿನ ತೋರ್ಸಿ ಹುಡುಗಿ ಅಂತಿದ್ಯಾ? ಮಂತನ ಮಂತನ ಬೇಜಾರ್ ಮಾಡ್ಕೋಬೇಡ. ನಮ್ ರೋಬೋ ಒಂದೊಂದ್ಸಲ ನಿಜ ಹೇಳ್ಬಿಡ್ತದೆ. ಮನ ಮರಿತಿ ಸ್ಟ್ಯಾಂಡ್. ಮಿಂಚು ಸ್ವಲ್ಪ ಎದ್ದಿತ್ತಲ್ಲ, ಅಲ್ಲಿ ಕರೆಕ್ಟ್ ಆಗಿ ಸ್ಕ್ಯಾನ್ ಮಾಡಿ ಯಾವ ತರ ಹುಡುಗಿ ಕಾಣ್ತಾ ಇದೆ ಅಂತ ಹೇಳ್ಬೇಕು ರೋಬೋ. ಓಕೆ, ಸ್ಕ್ಯಾನ್. ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸ್ತಿದೆ. ಕಮೇರ್ ದಿವ್ಸ ಸ್ವಲ್ಪ ಎದ್ದಿತ್ಕೊಳ್ಳಿ. ಇಲ್ಲಿ ನೋಡಿ, ಕರೆಕ್ಟ್ ಸ್ಕ್ಯಾನ್ ಮಾಡಿ ಆ ಹುಡುಗಿ ಹೆಂಗ್ ಫೀಲ್ ಆಗುತ್ತೆ ಅಂತ ಹೇಳ್ಬೇಕು. ಅವಳಿಗೆ ಸ್ಕ್ಯಾನ್. ಜೀಜಿನ ನೇತಾಕು ಕರೆಂಟ್ ಕೊಂಬ ತರ ಇದೆ. ಏನೋ ಮಾತಾಡ್ತಾ ಇದ್ಯಾ? ನಿನ್ನ ಫ್ಯಾಮಿಲಿ ಪ್ರಾಬ್ಲಮ್ ಹೇಳ್ತಿದ್ದೀನಿ. ಫ್ಯಾಮಿಲಿ ಪ್ರಾಬ್ಲಮ್ ಹೇಳ್ತಾ ಇದೆಯಾ? ಹಂಗಾದ್ರೆ ನಿನ್ನ ಪ್ರಕಾರ ಈ ಸೆಟ್ ಅಲ್ಲಿ ಯಾರು ಹುಡುಗಿಯರೇ ಅಲ್ವಾ? ಇದಾರೆ. ಯಾರು ಸ್ಕ್ಯಾನ್ ಮಾಡಿ ಹೇಳು? ದಾನಮ್ಮ. ಕಾನಪರ, ನೀವು ಪ್ಯಾಂಟು ಶರ್ಟು ಹಾಕೊಂಡ್ಬಂದ್ರು ನಮ್ಮ ರೋಬೋ ನಿನ್ನ ಹುಡುಗಿ ಅಂತ ಹೇಳ್ತಾ ಇದೆಯಾ ಅಂದ್ರೆ ಈ ಸೆಟ್ ಪಾವನ ಆಗೋಯ್ತು. ರೋಬೋ ನೋಡು, ನಿನ್ನನ್ನ ಕ್ರಿಯೇಟ್ ಮಾಡಿರೋದು ಏನಾದ್ರು ಸ್ಪೆಷಲ್ ಬೇಕು ಅಂತ. ನೀನ್ ಏನಾದ್ರೂ ಚೇಂಜ್ ಕೊಡ್ಬೇಕು, ನಿನ್ನಲ್ಲಿ ಚೇಂಜ್ ಇರಬೇಕು. ಚೇಂಜ್ ಕೊಡು. ಕೊಡ್ತದ? ನೋಡಿ ಚೇಂಜ್ ಕೊಡ್ತೀನಿ ಅಂತ. ಏನಿದು ಚೇಂಜು? ನಾನ್ ಕೇಳಿದ್ದು ಈ ಚೇಂಜ್ ಅಲ್ಲ, ನಿನ್ನಲ್ಲಿ ಬದಲಾವಣೆ ಬೇಕು ಅಂತ. ಇವಾಗ ಪ್ರೋಗ್ರಾಮ್ ಅನ್ನ ಚೇಂಜ್ ಮಾಡ್ತೀನಿ ನಾನು, ಗೊತ್ತಾಯ್ತಾ? ನೀನ್ ಏನು ಮಾಡಬಾರ್ದು, ನನ್ನ ಫಾಲೋ ಮಾಡ್ಬೇಕಷ್ಟೇ. ನೋಡಿ ಇವಾಗ ಹೇಳ್ದಂಗೆ ಹೆಂಗ್ ಕೇಳುತ್ತೆ ಅಂತ, ಗೊತ್ತಾಯ್ತಾ? ರೋಬೋ ಎಲ್ಲಾಯ್ತು? ನಿಮ್ಮಿಂದನೇ ಐತೆ. ಯಾಕೆ ಹಿಂದೆ ಬರ್ತಾ ಇದ್ಯಾ? ಫಾಲೋ ಮಾಡು ಅಂದೆಲ್ಲ. ಫಾಲೋ ಮಾಡು ಅಂದ್ರೆ ಹಂಗಲ್ಲ, ನಾನು ಹೇಳಿದ್ದನ್ನ ದುಪ್ಪಟ್ಟು ಮಾಡ್ಬೇಕು ಅಂತ. ದಾಟ್ ಮುಂಡೆ ಅದು ದುಪ್ಪಟ್ಟು ಮಾಡಂಗಿಲ್ಲ. ಕಡಿತಾ ಇದ್ದೀನಿ, ನೀನು ಬೇಜಾರು ಮಾಡ್ಕೊಡಿ. ಮ್ಯಾನೇಜ್ ಮಾಡ್ತೀರಾ? ಮುಂಡೆದು ಅನ್ನಲ್ಲ, ಅದು ಬೇಜಾರು ಮಾಡ್ಕೊಂಡ, ನೀನ್ ಬೇಜಾರು ಮಾಡ್ಕೊಂಡ. ಇವಳಿಗೇನು ಮಾಡ್ಬೇಡ. ಯಾಕೆ ಒಂದೇ ಸರಿ ಇಟ್ಕೊಂಡೆ? ಅದೇ ಯಾಕೆ ಒಂದೇ ಸರಿ ತಪ್ಕೊಂಡವಳನ್ನ? ಅವಳನ್ನ 2 ಸಲ ತಪ್ಕೊಳ್ಳಂಗಿದಾಳ ಅವಳು. ನೀವು ಮಾಡಿರೋ ರೋಬೋ ತಿಕ್ಲಿ ತರ ಮಾಡ್ತಿದೆ. ಏನೋ ನನ್ನ ಅಸ್ಟೆಂಟ್ ಆಗಿದ್ಬಿಟ್ಟು ನನಗೆ ಚಿಕ್ಕಲ್ ಅಂತೀನಾ? ಏನೋ ನನ್ನ ಅಸ್ಟೆಂಟ್ ಆಗಿ ನನ್ನೇ ತಿಕ್ಲು ಅಂತೀವನು? ಯಾಕೋ 4 ಸಲ ಓದಿತಾ ಇದೆಯಾ? ಹಳೆ ಸಿಟ್ಟು. ಇಲ್ಲಿ ಸ್ಕಿಟ್ ಮಾಡಕ್ ಬಂದಿರೋ ಸಿಟ್ ತಿರ್ಸ್ಕೊಳಕ್ ಬಂದಿದ್ರು. ಈಗ ನೋಡು, ಚೇಂಜ್ ಮಾಡ್ತೀನಿ ನನ್ನ ಪ್ರೋಗ್ರಾಮ್ ಅನ್ನ. ನೀನ್ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಮಾಡ್ತೀಯ. ನೀನ್ ಇವಾಗ ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಮಾಡ್ತೀಯ. ಪ್ರೋಗ್ರಾಮ್ ಚೇಂಜ್ ಮಾಡಿದೀನಿ. ಸಾಯಿಬ್ರ ಮನ್ಸಲ್ಲಿ ನಾನೇ ಇದ್ದೀನಿ. ಏನ್ ಮಾಡ್ತಾ ಇದೀಯಾ? ನಿನ್ನ ಮನ್ಸಲ್ಲಿರೋದನ್ನ ಮಾಡ್ತಿದ್ದೀನಿ. ಅಯ್ಯೋ, ಫ್ಯಾಮಿಲಿ ಮ್ಯಾಟರ್ನೆಲ್ಲ ಇಲ್ಲಿ ತರ್ತೀಯಾ ಬೀದಿಗೆ? ನಂದೊಂದು ವರ್ಷದ ಸ್ಯಾಲ್ರಿ ಬೇಕಾದ್ರೆ ಕಟ್ ಮಾಡಿ ನನ್ ಮನ್ಸಿನಲ್ಲಿ ಏನಿದೆ ಅನ್ನೋದು ಆ ರೋಬೋ ಮಾಡಿ ತೋರ್ಸಕ್ ಹೇಳಿ ವಾಸ್. ಹೌದಾ? ಸರಿ, ಹಂಗಾದ್ರೆ ಬರ್ಕತ್ತಲ್ಲಿ ಮನ್ಸಲ್ಲಿ ಏನಿದೆಯೋ ಅದನ್ನ ಮಾಡ್ಬೇಕು ಇವಾಗ. ಏನು ಮಾಡ್ತಾ ಇದ್ಯಾ? ಅವ್ನ ಮನ್ಸಲ್ಲಿರೋದನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಇವ್ರ ಜೊತೆ ಸ್ನಾನ ಮಾಡ್ಬೇಕು ಅಂತ ಅವ್ನ ಮನ್ಸಲ್ಲಿದೆ.
ನೋಡು ನೀನು ಮಾಡ್ಬೇಕಾಗಿರೋ ಕೆಲಸ ಇದಲ್ಲ. ರೋಬ್ ಆಗಿ ಸಮಾಜ ಸೇವೆ ಮಾಡಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ಈಗ ಉದಾಹರಣೆಗೆ ಯಾರೋ ಒಬ್ಬ ಸಮುದ್ರದಲ್ಲಿ ಬಿದ್ಬಿಡ್ತಾನೆ, ಹೇಗಲ್ಲ ಇವನ್ನ ತಂದು ದಂಡೆಗೆ ಹಾಕಿದೀವಿ, ಇವನಿಗೆ ಆಕ್ಸಿಜನ್ ಕೊಟ್ಟು ಕಾಪಾಡ್ಬೇಕು, ಅವನ್ನ ಪ್ರಾಣಾಪಾಯದಿಂದ ಒದ್ದಾಡ್ತಿದ್ದಾನೆ. ಅಲ್ಲಿ ಬಿಡ. ಸ್ಕಿಟ್ಟಿಂದ ಹೊರಗೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಆಕ್ಸಿಜನ್ ಹೆಂಗ್ ಕೊಟ್ಟು ಬದುಕ್ತೀಯಾ? ನೋಡಿ ಇವಾಗ ಆಕ್ಸಿಜನ್ ಕೊಟ್ಟು ಅವನ್ನ ಪ್ರಾಣಾಪಾಯದಿಂದ ಪಾರ್ ಮಾಡುತ್ತೆ. ಅದು ಆಕ್ಸಿಜನ್ ಕೊಡ್ತತೆ. ಕೊಟ್ಟು ಪಾರ್ ಮಾಡುತ್ತೆ. ನೋಡ್ತಾರ ಇವಾಗ ನೀವ್ ನೋಡಿ. ಏನೋ ಮಾಡ್ತಾ ಇದ್ಯಾ? ಆಕ್ಸಿಜನ್ ಕೊಡ್ತಾ ಇದ್ದೀನಿ. ಹೆಂಗೆ ಆಕ್ಸಿಜನ್ ಎಲ್ಲಿರುತ್ತೆ? ಅಯ್ಯೋ, ಎಲೆಯಲ್ಲಿ ಅಷ್ಟೇ ಇರೋದಲ್ಲ ಆಕ್ಸಿಜನ್, ಮನುಷ್ಯರಲ್ಲೂ ಇರುತ್ತೆ. ಗೊತ್ತಾಯ್ತು. ಎಲ್ಲಿ ಆಕ್ಸಿಜನ್ ಅಲ್ಲಪ್ಪ, ರೋಬೋ ಸಿಯರ್. ಉಫ್, ಏನ್ ಬಂತು? ವಾಸನೆ ಬಂತು. ಅದ್ರ ಜೊತೆ ಗಾಳಿ ಬಂತ. ಹೌದು. ದಟ್ ಈಸ್ ಆಕ್ಸಿಜನ್. ಓಕೆ. ಆ ಆಕ್ಸಿಜನ್ ಕೊಟ್ಟು ಹೆಂಗ್ ಬದುಕ್ಬೇಕಂತ ಇವಾಗ ನಾನು ತೋರಿಸ್ತೀನಿ. ನನ್ಗೆ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಐತೆ, ಹಾ. ನಾನು ಓದ್ತೀನಿ. ಗ್ಯಾಪ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡ್ಬೇಕಾ ನೀವು? ಮಾಡ. ಸ್ಟಾಪ್ ಇಟ್. ಏನಮ್ಮ ಆಯ್ತು ನಿಂಗೆ? ಅದು ಸಾಹೇಬ್ರೆ, ಹಾ. ಕನ್ಫ್ಯೂಷನ್ ಅಲ್ಲಿ ಊದದ್ ಬಿಟ್ಬಿಟ್ಟು ಎಳ್ಕೊಬಿಟ್ಟೆ. ಹಾ. ರಾತ್ರಿ ಕಂಟ್ರಿ ಸಾಯರಾಗಿ ಕುಡ್ದಿದ ಅನ್ಸುತ್ತೆ, ನೆತ್ತಿಗೆ ಏರ್ಬಿಡ್ತು. ಹೋಗ್ಲಿ ಬಿಡು, ಇವತ್ತು ರಾತ್ರಿ ನೀನ್ ತಗೊಂಡು ಕುಡಿಯೋದು ತಪ್ಪಲ್ಲ. ಬಾಬಾ, ಈಗ ಅವನಿಗೆ ಆಕ್ಸಿಜನ್ ಕೊಟ್ಟು ಬದುಕಬೇಕು. ಓಕೆ. ಸ್ಟಾರ್ಟ್ ಯುವರ್ ಆಕ್ಸಿಜನ್. ಸ್ಟಾಪ್ ಇಟ್. ರೋಬೋ ಏನ್ ಮಾಡ್ತಾ ಇದ್ಯಾ? ಆಕ್ಸಿಜನ್ ಕೊಟ್ಟೆ. ಆಕ್ಸಿಜನ್ ಕೊಟ್ಟು ಬದುಕು ಅಂದ್ರೆ ಆಕ್ಸಿಜನ್ ಸಾಯ್ಸಂಗಿದ್ದಿಲ್ಲ. ನೋಡ್ ರೋಬೋ, ನೀನ್ ಇವಾಗ ಸಮಾಜ ಸೇವನ ಇನ್ನೂ ಜಾಸ್ತಿ ಮಟ್ಟದಲ್ಲಿ ಮಾಡ್ಬೇಕು. ಓಕೆ. ಈಗ ಸೋಲ್ಜರ್ ತರ ನೀನು ಯುದ್ಧ ಮಾಡ್ಬೇಕು. ಗಂತಕ ಬರ, ಹೆಂಗ್ ಯುದ್ಧ ಮಾಡ್ತೀಯ ನೋಡ. ಇಟ್ಕೋ ಗನ್. ನೋಡು, ಬಾರ್ಡರ್ ಏನಾದ್ರು ಸೈನಿಕರು ಬಂದ್ರೆ ಹಿಂಗೆ ಶೂಟ್ ಮಾಡಿ ಸಾಯಿಸ್ಬೇಕು. ಎಲ್ಲಿ ಮೇಲೆ ಮಾಡ್ಕೋ. ಏನೋ ಮಾಡ್ತಾ ಇದ್ಯಾ? ಮೇಲ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಮೇಲೆ ಅಂದ್ರೆ ನನ್ನ ಮೇಲೆ ಅಲ್ಲ, ಪಕ್ಕದಲ್ಲಿ ಮಲಗು. ಓಕೆ, ರೆಡಿನಾ? ಏನ್ ಮಾಡ್ತಾ ಇದ್ಯಾ? ಪಕ್ಕದಲ್ಲಿ ಮಲ್ಗು ಅಂದಿಲ್ಲ. ಮಲಗು ಅಂದ್ರೆ ಶೂಟ್ ಮಾಡಕ್ ರೆಡಿಯಾಗಿ ಮಲಗು ಅಂತ. ಹಿಡ್ಕೋ ಗನ್ನು. ಓಕೆ. ಈಗ ಶತ್ರುಗಳು ಬರ್ತಾ ಇದ್ದಾರೆ, ಶತ್ರುಗಳನ್ನ ಶೂಟ್ ಮಾಡಕ್ಕೆ ರೆಡಿ ಆಗು. ಮಗನೇ, ನನಗೆ ಯಾಕೋ ಗನ್ ಹಿಡಿದ್ಯಾ? ಶತ್ರುಗಳನ್ನ ಶೂಟ್ ಮಾಡುವಂದಿಲ್ಲ. ಶತ್ರುಗಳಿಗೆ ಹೇಳಿದ್ ನನಗಲ್ಲ, ನನ್ನ ಶತ್ರು ನೀನೇ. ನನ್ನ ಮಗನೇ ಸಾಯಿಸ್ಬಿಡ್ತೀನಿ. ನೀನು ರೋಬೋ ತರ ಇರ್ಬೇಕಷ್ಟೇ, ನಾನು ಹೇಳ್ತೀನಿ ಕೇಳ್ಕೊಂಡು. Okay. ಈಗ ಶತ್ರುಗಳು ಬರ್ತಾ ಇದ್ದಾರೆ, ಶೂಟ್ ಮಾಡು. ಸಾಬಿಟ್ ರೋಬೋ, ಏನ್ ಮಾಡ್ತಾ ಇದ್ಯಾ? ಶತ್ರುಗಳು ಬರ್ತಾ ಇದಾರೆ ಅಂತ ಕಾಯ್ತಿದ್ದೆ. ನಾಯಿದ್ರೆ ಬರಲ್ಲ, ಅವ್ರು ಬರ್ತಾ ಇದಾರೆ ಅಂತ ಅನ್ಕೊಬೇಕು. ನಾನು ಗುಂಡು ಹಾಸ್ದೆ ಅನ್ಕೊಂಡ್ಬಿಡು.